ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನೋ ಮಾಡ್ತಾ ಇದ್ಯಾ? ಏನಿಲ್ಲ, ಅದು ಬೆಳಗ್ಗೆ ಎಕ್ಸಸೈಸ್ ಮಾಡಲಿಲ್ಲ, ಮಾಡ್ತಾ ಇದ್ದೀನಿ ಅಷ್ಟೇ. ಎಕ್ಸಸೈಸು ಸೂಟ್ ಹಾಕೊಂಡು? ಹಾಂ ಸರಿಗಿದೆ ಸರಿಗಿದೆ. ನೋಡ್ಲೇ ಇಲ್ವಲ್ಲ? ನಿಮ್ಮಲ್ಲಿ ನಂಬಿಕೆ ಕಣ. ಇದು ಎಕ್ಸಸೈಸಾ? ಹಾಂ, ಅದು ಹೊಸ ಹೊಸ ಎಕ್ಸಸೈಸ್ ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ಯಾ? ನಿನಗೆ ಗೊತ್ತಿಲ್ಲದಿರೋದೆಲ್ಲ ಏನಿದೆ. ಆದರೂ ಈ ಥರ ಗೊತ್ತಿಲ್ಲಪ್ಪ ನನಗೆ. ಹೇಳ್ಕೊಡ್ತೀನಿ ಬಿಡು. ಒಳ್ಳೊಳ್ಳೆ ಕಲ್ತ್ಕೊಂಡಿದ್ಯಾ? ಯಾರು ಹೇಳ್ಕೊಟ್ಟಿದ್ದು ಗೊತ್ತಾಯ್ತು ಬಿಡು. ಒಳ್ಳೆ ಟೀಚರ್. ಕೆಲಸ ಮಾಡೋ. ಅದೇ ಮಾಡ್ತಾ ಇದ್ದೀನಿ. ಏನು ಏನಾದ್ರೂ ಬೇಕಿತ್ತಾ? ಏನು ಬೇಡಪ್ಪ. ಅಲ್ಲ ರೀ, ನೀವು ಯಾಕೆ ಒಡವೆನೆಲ್ಲ ಬಿಚ್ಚಿಡ್ತಾ ಇದ್ದೀರಾ? ಹಾಕ್ಕೊಳ್ರಿ, ಚೆನ್ನಾಗಿರುತ್ತೆ. ಏನು ಗೊತ್ತಾ, ಒಡವೆಗೆ ನೀವೇ ಒಂಥರ ಒಡವೆ ಇದ್ದಾಗೆ. ನೀವು ಹಾಕ್ಕೊಂಡ್ರೆ ಅದಕ್ಕೆ ಹೊಳಪು, ಮೆರುಗು, ಬೆರುಗು ಎಲ್ಲ ಬಂದ್ಬಿಡುತ್ತೆ. ಏನು ಗೊತ್ತಾ, ಹೆಣ್ಮಕ್ಳು ಮತ್ತು ಒಡ ಹುಟ್ಟಿದವ್ರ ಥರ ನೀವಿದ್ದಲ್ಲಿ ಅದಿರಬೇಕು, ಅದಿದ್ದಲ್ಲಿ ನೀವು ಇರಲೇಬೇಕು. ಪ್ಲೀಸ್ ಹಾಕ್ಕೊಡ್ರಿ, ಒಡವೆ ಬೇಜಾರು ಮಾಡ್ಕೊಳತ್ತ ಆಮೇಲೆ. ನೀವು ಹೇಳೋದೆಲ್ಲರೂ ಕರೆಕ್ಟ್ ಗೊತ್ತಮರೆ, ಆದರೆ ಇದೆಲ್ಲಾನು ಬೇರೆಯವ್ರಿಗೆ ಅಪ್ಲೈ ಆಗುತ್ತೆ, ನನಗಲ್ಲ. ಗೊತ್ತಲ್ಲ ಗೊತ್ತಮರೆ, ನಾನು ಇದನ್ನು ಹಾಕ್ಕೊಂಡ್ರೆ ನಂಗೊಂಥರ ಅನ್ಸುತ್ತೆ, ಇರಿಟೇಷನ್ ಶುರು ಆಗ್ಬಿಡುತ್ತೆ. ನನಗಿದು ಬೇಡದೇ ಇರೋ ಆಡಂಬರ ಇದು. ನನಗಿದನ್ನೆಲ್ಲ ಡೈಲಿ ವೇರ್ಗೆ ಹಾಕಿ ರೂಢಿನೇ ಇಲ್ಲ, ಅಭ್ಯಾಸನೇ ಇಲ್ಲಪ್ಪ. ಅಭ್ಯಾಸ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಪ್ಲೀಸ್ ಹಾಕೊಳ್ಳಿ. ಪ್ಲೀಸ್ ನನಗೆ ಫೋರ್ಸ್ ಮಾಡ್ಬಿಡಿ ಗೊತ್ತಮರೆ, ಪ್ಲೀಸ್. ನಿಮ್ಗೆ ಗೊತ್ತಲ್ವಾ, ಬಂಗಾರ ಅಂದರೆ ನನಗೇನು ಅಷ್ಟೊಂದು ವ್ಯಾಮೋಹ ಏನೂ ಇಲ್ಲ ಅಂತ. ನನಗೆಲ್ಲ ಒಂದೇ, ಬಂಗಾರನೂ ಒಂದೇ, ಬೆಳ್ಳಿನೂ ಒಂದೇ, ಕಪ್ಪಳನೂ ಒಂದೇ. ಇದೇನ್ರಿ, ಒಂದೇ ಏಟ್ಗೆ ಚಿನ್ನದ ಮಾನ ಮರ್ಯಾದೆ ಎಲ್ಲಾನು ಕಳೆದ್ಬಿಟ್ರಿ. 10 ಗ್ರಾಮಿನ ಚಿನ್ನದ ಬೆಲೆ ಏನಿದೆ ಅಂತ ಗೊತ್ತಾ ಇವತ್ತು? ಹೋಗ್ಲಿ ಬಿಡಿ, ನೀವು ಹೇಳಿದ್ದು ಒಂದು ರೀತಿಯಲ್ಲಿ ಕರೆಕ್ಟ್ ಕಂಡ್ರೆ. ಹೊಟ್ಟೆ ಹಸುಗಿಂತ ಕೀರ್ತಿ, ಪ್ರತಿಷ್ಠೆ, ಇದು ಹಸು ಬಹಳ ದೊಡ್ಡದು. ಸರಿ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹಾಕೋಬೇಡಿ, ಬಿಡಿ. ಥ್ಯಾಂಕ್ ಯು ಸೊ ಮಚ್. ಮೀಟಿಂಗ್ ಮುಗೀತಾ? ಇಲ್ಲ, ನಡೀತದ. ಮತ್ತೆ ಇಲ್ಲೇನು ಮಾಡ್ತಿದ್ದೀರಾ? ಹೋಗಿ. ಹೋಗ್ತೀನಿ, ಬಟ್ ಅದೇ ನೀವು ಕೆಳಗೆ ಕೊಟ್ರಲ್ಲ, ನಾ ಹಿಡ್ಕೊಂಡೆ, ಅಷ್ಟರಲ್ಲಿ ಹಂಗೆ ಸ್ಲಿಪ್ ಆಗ್ಬಿಡ್ತು. ಅದಕ್ಕೆ ಇಲ್ಲೇ ಬಂದು ನಿಮ್ಮ ಹತ್ರದಿಂದ ಡೈರೆಕ್ಟಾಗಿ ಇಸ್ಕೊಂಡು ಹೋಗೋಣ ಅಂತ ಬಂದೆ. ಡೈರೆಕ್ಟಾಗಿ ಇಸ್ಕೊಂಡು ಹೋಗಕ್ಕೆ ಬಂದ್ರಾ? ಕೊಡಿ, ಕೆನ್ನೆ ಕಾಯ್ತದೆ, ಹೊರಡ್ಬೇಕು, ಕೊಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.